ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ವಿನಾಯಕ್. ಈ ದಿನದ ಸುದ್ದಿಗಳನ್ನು ನೋಡೋಣ. ಅದಕ್ಕಿಂತ ಮುನ್ನ ಹೆಡ್ಲೈನ್ಸ್. ಮೂಡಾ ಹಗರಣದಲ್ಲಿ ನಾನೇಕೆ ರಾಜೀನಾಮೆ ಕೊಡಬೇಕು? ವಿಜೇಂದ್ರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ? ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ. ಚನ್ನಪಟ್ಟಣ ಮೈತ್ರಿ ಟಿಕೆಟ್ ವಿಚಾರ ಹೈಕಮಾಂಡ್ ಮುಂದೆ 3 ಆಯ್ಕೆ ಇಟ್ಟ ಸೈನಿಕ. ನಾನೇ ಕಾಂಗ್ರೆಸ್ ಅಭ್ಯರ್ಥಿ ಎಂದ ಡಿಕೆ ಶಿವಕುಮಾರ್. ಜಾರ್ಖಂಡ್ನಲ್ಲಿ ಬಿಜೆಪಿ ಆಪರೇಷನ್ ಸಕ್ಸಸ್. ಮಾಜಿ ಸಿಎಂ ಚಂಪೈ ಸೊರೆನ್ ಕಮಲ ಪಕ್ಷಕ್ಕೆ ಸೇರ್ಪಡೆ. ಜೆಎಂಎಂ ಪಕ್ಷಕ್ಕೆ ದೊಡ್ಡ ಹಿನ್ನಡೆ. ಒಮನ್ನಲ್ಲಿ ಭೀಕರ ರಸ್ತೆ ಅಪಘಾತ. ಬೆಳಗಾವಿ ಮೂಲದ ಒಂದೇ ಕುಟುಂಬದ 4 ಸಾವು. ಮಸ್ಕತ್ಗೆ ತೆರಳುತ್ತಿದ್ದ ಫ್ಯಾಮಿಲಿ ಮಸಣಕ್ಕೆ. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್. ಭಾರತಕ್ಕೆ ಒಂದೇ ದಿನ 4 ಪದಕಗಳು. ಇತಿಹಾಸ ಸೃಷ್ಟಿಸಿದ ಶೂಟರ್ ಅವನಿ ಲೇಖರ. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಏನಾದರೂ ಸಿಎಂ ಸಿದ್ದರಾಮಯ್ಯ ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ವಿಪಕ್ಷಗಳ ಆರೋಪವಾಗಿರುವಂಥದ್ದು. ವಿಜೇಂದ್ರ ಹೋದಲ್ಲಿ ಬಂದಲ್ಲಿ ಕೂಡ ಇದೇ ಮಾತನ್ನು ಹೇಳ್ತಾ ಇದ್ರು. ಇತ್ತೀಚೆಗೆ ದೆಹಲಿಗೆ ಹೋಗಿದ್ರು, ಅಲ್ಲಿ ಕೂಡ ಅದನ್ನೇ ಹೇಳ್ತಿದ್ರು. ಸಿದ್ದರಾಮಯ್ಯ ಪ್ರಕರಣದಲ್ಲಿ ಲಾಕ್ ಆಗಿದ್ದಾರೆ, ಹೀಗಾಗಿ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದರು. ಮೊನ್ನೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿ ಕೂಡ ಒಂದು ಪ್ರೋಗ್ರಾಮ್ ಆಯಿತು. ಈ ವೇಳೆ ಸಂದರ್ಭ ಅಲ್ಲಿ ಕೂಡ ಹೇಳಿದರು, ಸಿದ್ದರಾಮಯ್ಯ ಇನ್ನು ದಿನಗಳನ್ನು ಎಣಿಸ್ತಾ ಇದ್ದಾರೆ, ರಾಜೀನಾಮೆ ಕೂಡ ಫಿಕ್ಸ್ ಅಂತ ಹೇಳಿದರು. ಬಟ್ ಈ ಒಂದು ಆರೋಪಕ್ಕೆ ಸಿದ್ದರಾಮಯ್ಯ ಅವರು ತಿರುಗೇಟನ್ನು ಕೊಟ್ಟಿರುವಂಥದ್ದು. ಇವತ್ತು ಹುಬ್ಳಿಗೆ ಭೇಟಿ ನೀಡಿದರು. ಹುಬ್ಳಿಯಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದು ಮಾತನಾಡಿದರು ಸಿದ್ದರಾಮಯ್ಯ ಅವರು. ಆ ಟೈಮಲ್ಲಿ ಹೇಳಿದರು, ಈ ಮೂಡಾ ಪ್ರಕರಣದಲ್ಲಿ ನಾನೇ ರಾಜೀನಾಮೆ ಕೊಡಬೇಕು, ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜೇಂದ್ರ ರಾಜೀನಾಮೆ ಕೊಡ್ತಾರಾ ಕೇಳಿದ ತಕ್ಷಣ ಅಂತ ಪ್ರಶ್ನೆಯನ್ನು ಹಾಕಿರುವಂಥದ್ದು. ವಿಜೇಂದ್ರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳುತ್ತೇನೆ, ಅವರು ರಾಜೀನಾಮೆ ಕೊಡ್ತಾರಾ ಎಂದು ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಮೂಡಾ ಹಗರಣದಲ್ಲಿ ನಾನು ತಪ್ಪು ಮಾಡಿಲ್ಲ. ನಾಳೆ ಶಾಸಕರು, ಸಂಸದರು, ಎಂಎಲ್ಎಗಳು, ಎಂಎಲ್ಸಿಗಳು ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಕುಮಾರಸ್ವಾಮಿ ನಿರಾಣಿ ಜನಾರ್ದನ್ ರೆಡ್ಡಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒತ್ತಾಯಿಸುತ್ತಾರೆ. ಕುಮಾರಸ್ವಾಮಿ ವಿರುದ್ಧ ತನಿಖೆಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆದರೂ ಕೂಡ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿಲ್ಲ. ಹೀಗಾಗಿ ನಾಳೆ ನಮ್ಮ ಶಾಸಕರು ರಾಜ್ಯಪಾಲರನ್ನು ಭೇಟಿ ಮಾಡಿ ಒತ್ತಾಯಿಸುತ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಈ ವೇಳೆ 3 ದೂರುದಾರರು ಅಂದರೆ ಅವ್ರ ಪರ ಅವರು ವಕೀಲರು ವಾದ ಮಂಡನೆ ಮಾಡ್ತಾರೆ. ಹಾಗೆ ರಾಜ್ಯಪಾಲರ ವಕೀಲರಂತ ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನು ಮಂಡನೆ ಮಾಡ್ತಾರೆ. ಇದಾದ ಬಳಿಕ ನಾಳೆ ತೀರ್ಪು ಬರೆದು ಒಂದು ಕಷ್ಟ ಆಗುತ್ತೆ. ಬಹುಶಃ ಸೋಮವಾರ ತೀರ್ಪು ಬರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನೂ ಉಪಚುನಾವಣೆ ಘೋಷಣೆ ಆಗಿಲ್ಲ. ಆದರೆ ಚನ್ನಪಟ್ಟಣ ಮೈತ್ರಿ ಟಿಕೆಟ್ಗೆ ಭಾರಿ ಪೈಪೋಟಿ ಇದೆ, ಡಿಮ್ಯಾಂಡ್ ಇದೆ. ಒಂದು ಕಡೆ ಸಿಪಿ ಯೋಗೇಶ್ವರ್ ದೆಹಲಿಯಲ್ಲಿ ಹೋಗಿ ಲಾಬಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ತನ್ನ ಭದ್ರಕೋಟೆಯನ್ನು ನಾ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅನ್ನುವಂಥ ಪಟ್ಟಣ ಹಿಡಿದಿದ್ದಾರೆ. ಇದರ ನಡುವೆ ನಿನ್ನೆ ರಾತ್ರಿ ಪ್ರಹ್ಲಾದ್ ಜೋಶಿ ಅವರ ದೆಹಲಿ ನಿವಾಸದಲ್ಲಿ 1.5 ಗಂಟೆಗಳ ಕಾಲ ಮೀಟಿಂಗ್ ಆಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಅಲ್ಲಿ ಆ ಮೀಟಿಂಗ್ನಲ್ಲಿದ್ದರು. ಈ ಸಂದರ್ಭದಲ್ಲಿ ಬೊಮ್ಮಯ್ಯ ಆಗಿರ್ಬೋದು, ಸಿ ಟಿ ರವಿ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಒಂದಿಷ್ಟು ನಾಯಕರು ಕೂಡ ಎಚ್ ಡಿ ಕುಮಾರಸ್ವಾಮಿಯನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಏಕೆಂತ ಅಂದರೆ ಅದು ಚನ್ನಪಟ್ಟಣ JDS ಭದ್ರಕೋಟೆ ಆಗಿದೆ ಸತ್ಯ, ಬಟ್ ಸದ್ಯದ ಮಟ್ಟಿಗೆ. ಬಟ್ ಆದರೆ ಮೈತ್ರಿ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ನಿಂತರೆ ಗೆಲುವು ಹೆಚ್ಚಿರುತ್ತೆ, ಗೆಲುವಿನ ಸಾಧ್ಯತೆ ಹೆಚ್ಚಿರುತ್ತೆ. ಅದೇ ಒಂದು ವೇಳೆ ಸಿಪಿ ಯೋಗೇಶ್ವರ್ ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದರೆ ತ್ರಿಕೋನ ಸ್ಪರ್ಧೆ ಆಗುತ್ತೆ, ಆಗ ಗೆಲುವು ಕಷ್ಟ ಆಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ಕುಮಾರಸ್ವಾಮಿಗೆ ತಿಳಿಸಿದ್ದಾರೆ ಬಿಜೆಪಿ ನಾಯಕರು. ಬಟ್ ಆದರೆ ಈ ಒಂದು ವಿಚಾರವನ್ನು ಕುಮಾರಸ್ವಾಮಿ ಅವರು ಒಪ್ಪಕ್ಕೆ ತಯಾರಿಲ್ಲ. ಅವರು ಕೂಡ ಹೇಳಿದ್ದಾರೆ, ಸದ್ಯಕ್ಕೆ ಇನ್ನೂ ಎಲೆಕ್ಷನ್ ಘೋಷಣೆ ಆಗಿಲ್ಲ, ಎಲೆಕ್ಷನ್ ದಿನಾಂಕ ಘೋಷಣೆ ಆಗಲಿ, ನಂತರ ಈ ಬಗ್ಗೆ ವಿಚಾರಣೆಯನ್ನು ಮಾಡೋಣ, ಈ ಕುರಿತು ಹೈಕಮಾಂಡ್ ಜೊತೆ ಕೂಡ ಮಾತನಾಡೋಣ. ಬಟ್ ಇನ್ನೊಂದು ವಿಚಾರ ಏನಂದರೆ, ಈ ಬಗ್ಗೆ ಚನ್ನಪಟ್ಟಣದ JDS ಕಾರ್ಯಕರ್ತರು ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾಕೆಂದರೆ ಅವರು ಕೂಡ ಇಂಪಾರ್ಟೆಂಟ್, ನನ್ನ ಗೆಲುವಿಗೆ ಅವರು ಕೂಡ ಕಾರಣ ಆಗಿದ್ರೆ ಅವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡೋಣ, ಕೇಳೋಣ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಇನ್ನು ಹೈಕಮಾಂಡ್ ನಾಯಕರನ್ನು ಸಿಪಿ ಯೋಗೇಶ್ವರ್ ಕೂಡ ಭೇಟಿಯಾಗಿರುವಂಥದ್ದು. ಈ ವೇಳೆ ಹೈಕಮಾಂಡ್ಗೆ ಯೋಗೇಶ್ವರ್ ಅವರು 3 ಆಯ್ಕೆಗಳನ್ನು ಇಟ್ಟಿರುವಂಥದ್ದು. ಹಾಗಾದರೆ ಸಿಪಿ ಯೋಗೇಶ್ವರ್ ಹೈಕಮಾಂಡ್ಗೆ ಇಟ್ಟಿರುವಂಥ ಬೇಡಿಕೆ ಏನು ಅನ್ನುವಂಥದ್ದನ್ನು ನಾನು ಈಗ ಹೇಳ್ತಾ ಹೋಗ್ತೀನಿ. ಮೊದಲನಾಗಿ ಎಚ್ ಡಿ ಕುಮಾರಸ್ವಾಮಿಯನ್ನು ಸಿಪಿ ಯೋಗೇಶ್ವರ್ ಟಿಕೆಟ್ ಕೊಡಿಸೋದು, ಅಂದರೆ ಎಚ್ ಡಿ ಕುಮಾರಸ್ವಾಮಿಯನ್ನು ಮನವೊಲಿಸುವಂತಹ ಮೂಲಕ ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಒಂದು ವೇಳೆ JDS ನಮ್ಮ ಪಕ್ಷದಿಂದ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡಲಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟರೆ ಓಕೆ, ನಾನು ಅದಕ್ಕೆ ಒಪ್ಕೊತೀನಿ, ನಾನು JDS ಚಿಹ್ನೆಯಡಿ ಸ್ಪರ್ಧೆ ಮಾಡ್ತೀನಿ, JDS ಅಡಿ ನಿಂತು ನಾನು ಗೆಲ್ತೀನಿ ಅನ್ನುವಂಥದ್ದನ್ನು ಹೇಳಿದರೆ. ಒಂದು ವೇಳೆ ನನಗೆ ಟಿಕೆಟ್ ಕೊಡದೇ ಇದ್ದರೆ, ಮೈತ್ರಿ ಟಿಕೆಟ್ ಕೊಡದೇ ಇದ್ದರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಿದ್ದಾರೆ. ಬಟ್ ಮತ್ತೊಂದು ಏನಂದರೆ, ನನಗೆ BSPಯಿಂದ ಕೂಡ ಆಗಲೇ ಬಿ ಫಾರಂ ಕೊಡ್ತೀವಿ ಅಂತ ಹೇಳಿದರೆ, ಒಂದು ವೇಳೆ ನನಗೆ ಮೈತ್ರಿ ಟಿಕೆಟ್ ಸಿಗದೆ ಹೋದರೆ ನಾನು BSPಯಿಂದ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದನ್ನು ಯೋಗೇಶ್ವರ್ ಅವರು ಹೇಳಿರುವಂಥದ್ದು. ಹೀಗಾಗಿ
ಮೈತ್ರಿ ಟಿಕೆಟ್ ವಿಚಾರ ಭಾರಿ ಕುತೂಹಲನ ಮೂಡಿಸಿರುವಂಥದ್ದು. ಬಟ್ ಅಂತಿಮವಾಗಿ ಯಾರಿಗೆ ಕೊಡುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಬಟ್ ಇದರ ಬೆನ್ನಲ್ಲೇ ಏನಂತಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಕೂಡ ಇಲ್ಲಿ ಕುತೂಹಲ ಇದೆ. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಾಲು ಸಭೆಗಳನ್ನ ಮಾಡ್ತಾ ಇದ್ದಾರೆ, ಒಂದಿಷ್ಟು ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಚನ್ನಪಟ್ಟಣದಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅಲ್ಲಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. ಬಟ್ ಇವತ್ತು ಒಂದು ಹೇಳಿಕೆಯನ್ನ ಡಿ.ಕೆ. ಶಿವಕುಮಾರ್ ಕೊಟ್ಟಿರುವಂಥದ್ದು, ಹೌದು ನಾನೇ ಕಾಂಗ್ರೆಸ್ ಅಭ್ಯರ್ಥಿ, ನಾನೇ ಬಿ ಫಾರಂ ಕೊಡ್ತೀನಿ, ನಾನೇ ಸಹಿ ಹಾಕ್ತೀನಿ, ಅಲ್ಲಿ ಸ್ಪರ್ಧೆ ಮಾಡೋದು ನಾನೇ ಅನ್ನುವಂಥದ್ದು ಹೇಳಿದ್ದಾರೆ. ಹೀಗಾಗಿ ಈ ಮೂಲಕ ಏನಂದ್ರೆ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ನಾನೇ ಅನ್ನುವಂತಹ ಮಾತನ್ನ ಡಿ.ಕೆ. ಶಿವಕುಮಾರ್ ಹೇಳಿರುವಂಥದ್ದು. ಹೀಗಾಗಿ ಅಲ್ಲಿ ತ್ರಿಕೋನ ಸ್ಪರ್ಧೆ ಆಗುತ್ತೋ ಅಥವಾ ಮೈತ್ರಿಯಿಂದ ಸಿ.ಪಿ. ಯೋಗೇಶ್ವರ್ಗೆ ಟಿಕೆಟ್ ಸಿಗುತ್ತೋ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಚನ್ನಪಟ್ಟಣ ಟಿಕೆಟ್ ವಿಚಾರವಾಗಿ, ಮೈತ್ರಿ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಗೊಂದಲ ಇದೆ. ಒಂದ್ ಕಡೆ ಸಿ.ಪಿ. ಯೋಗೇಶ್ವರ್, ಒಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕಸರತ್ತು ನಡೆಸ್ತಾ ಇದ್ದಾರೆ. JDSಗೆ ಈ ಟಿಕೆಟ್ ಸಿಗಬೇಕಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಒಂದು ಹೈಕಮಾಂಡ್ ಬಳಿ ಹೇಳಿರುವಂಥದ್ದು. ಬಟ್ ಇದರ ನಡುವೆ ಏನು ನಿಖಿಲ್ ಕುಮಾರಸ್ವಾಮಿ ಕೂಡ ಒಂದು ಮಾತನ್ನು ಹೇಳಿರುವಂಥದ್ದು, ಟಿಕೆಟ್ ಮೈತ್ರಿ ಪಕ್ಷಕ್ಕೆ ಸಿಗುತ್ತೆ, ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಹಾಗೇನೆ ಇನ್ನೊಂದು ವಿಚಾರ ಏನಂತಂದ್ರೆ ಬಿಜೆಪಿ ಹಾಗೂ JDS ಮೈತ್ರಿ ಇನ್ನೂ ಮುಂದುವರಿಯುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಬಟ್ ಸಂಡೂರಲ್ಲಿ ಕೂಡ ಬೈ ಎಲೆಕ್ಷನ್ ಇದೆ, ಶಿಗ್ಗಾವಿ ಕೂಡ ಬೈ ಎಲೆಕ್ಷನ್ ಇದೆ. ಕೇವಲ ಚನ್ನಪಟ್ಟಣ ಮಾತ್ರ ಅಲ್ಲ, ಎಲ್ಲ ಕಡೆಯೂ ಬಿಜೆಪಿ ಹಾಗೂ JDS ಒಟ್ಟಾಗಿ ಏನು ಅಭ್ಯರ್ಥಿಗಳನ್ನ ಹಾಕ್ತಾರೆ, ಒಟ್ಟಾಗಿ ನಾವು ಚುನಾವಣೆ ಎದುರಿಸ್ತೇವೆ ಅನ್ನುವಂಥದ್ದನ್ನ ನಿಖಿಲ್ ಕುಮಾರಸ್ವಾಮಿ ಹೇಳಿರುವಂಥದ್ದು. ಉಪಚುನಾವಣೆ ಇರುವುದು ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿ 3 ಕಡೆ ಇದೆ. ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಿದೆ. ರಾಜ್ಯ ಬಿಜೆಪಿ ನಾಯಕರು, ನಮ್ಮ ರಾಜ್ಯ ನಾಯಕರು ಸೇರಿ ಚರ್ಚೆ ಮಾಡುತ್ತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಸಿ.ಪಿ. ಯೋಗೇಶ್ವರ್ಗೆ ಟಿಕೆಟ್ ವಿಚಾರವಾಗಿ ಹೈಕಮಾಂಡ್ ನಾಯಕರು ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಈ ಬಗ್ಗೆ ಚರ್ಚೆಗಳು ಆಗಬೇಕಾಗಿದೆ. ಆಗ ಒಂದು ಫಲಿತಾಂಶ ಬರುತ್ತೆ. ಅಂತಿಮವಾಗಿ ಯಾರಿಗೆ ಟಿಕೆಟ್ ಸಿಗಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಬಿಜೆಪಿ ಹಾಗೂ JDS ನಲ್ಲಿ ಯಾವುದೇ ಏನು ಗೊಂದಲ ಇಲ್ಲ. ಇನ್ನು ಮುಂದಿನ ಚುನಾವಣೆ ತನಕ ಒಟ್ಟಾಗಿ ನಾವು ಹೋಗ್ತೀವಿ ಅನ್ನುವಂಥದ್ದನ್ನು ನಿಖಿಲ್ ಕುಮಾರಸ್ವಾಮಿ ಹೇಳಿರುವಂಥದ್ದು. ಪೋಸ್ಕೋ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ CM BS ಯಡಿಯೂರಪ್ಪ ಅವರಿಗೆ ಮತ್ತೊಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಥದ್ದು. ಈ ಒಂದು ಪ್ರಕರಣದ ಸಂಬಂಧ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಈ ಒಂದು ವಿಚಾರಣೆಯ ಅರ್ಜಿಯನ್ನು ಸೆಪ್ಟೆಂಬರ್ 5ಕ್ಕೆ ಮುಂದೂಡಿರುವಂಥದ್ದು. ಈ ಮೂಲಕ ಏನಂದರೆ ಸೆಪ್ಟೆಂಬರ್ 5 ಅಂದರೆ ಇನ್ನೂ ಒಂದು 6 ದಿವಸಗಳ ಕಾಲ ಮಾಜಿ CM ಯಡಿಯೂರಪ್ಪ ಅವರು ತಾತ್ಕಾಲಿಕವಾಗಿ ರಿಲೀಫನ್ನು ಪಡೆದಿರುವಂಥದ್ದು. ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಎಂಬ ಆರೋಪವನ್ನು ಯಡಿಯೂರಪ್ಪ ಅವರು ಎದುರಿಸ್ತಾ ಇದ್ದಾರೆ. ಈ ಒಂದು ವಿಚಾರಣೆಯ ಅರ್ಜಿಯನ್ನು ಇವತ್ತು ಏನು ಶುಕ್ರವಾರ ಹೈಕೋರ್ಟ್ ವಿಚಾರಣೆ ನಡೆಸಿತು. ಇನ್ನು ಮಧ್ಯಂತರ ಆದೇಶನ ಮುಂದುವರಿಸಿ ಇನ್ನು ಆದೇಶವನ್ನು ಮಾಡಿರುವಂಥದ್ದು. ಸೆಪ್ಟೆಂಬರ್ 5ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಪ್ರಕರಣ ಸಂಬಂಧ ಏನು ಜೂನ್ನಲ್ಲಿ ಯಡಿಯೂರಪ್ಪ ವಿರುದ್ಧ ಫೋಸ್ಕೋ ಕೇಸ್ಗೆ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿ ಸಲ್ಲಿಕೆಯನ್ನು ಮಾಡಲಾಗಿತ್ತು. ಏನು ತಮ್ಮ ಮನೆಯಲ್ಲಿ ಒಬ್ಬ ಯುವತಿ ಏನು ಬರ್ತಾರೆ ಸಹಾಯ ಕೇಳಿಕೊಂಡು ಆ ಯುವತಿಗೆ ಪುಸಲಾಯಿಸಿ ಯಡಿಯೂರಪ್ಪ ಅವರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಅವ್ರ ತಾಯಿ ಮಾಡಿದರು. ಅದಾದ ಬೆನ್ನಲ್ಲೇ ಏನು ಒಂದು ಸದಾಶಿವನಗರ ಸ್ಟೇಷನಲ್ಲಿ ಯಡಿಯೂರಪ್ಪ ವಿರುದ್ಧ FIR ದಾಖಲಾಗಿತ್ತು. ಆ ಒಂದು ವಿಚಾರಣೆ ಸಂಬಂಧ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರುವಂಥದ್ದು. ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಬಟ್ ಸದ್ಯಕ್ಕೆ ಏನಾಗುತ್ತೋ ಕಾದು ನೋಡಬೇಕಾಗಿದೆ ವಿಚಾರ. ಕರ್ನಾಟಕದ ರೈತರಿಗೆ ಮೋದಿ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು. ರಾಜ್ಯದ ಪ್ರಮುಖವಾಗಿ 2 ಬೆಳೆಗಳನ್ನು ಏನು ಬೆಂಬಲ ಬೆಲೆ ನೀಡುವಂತಹ ಒಂದು ಯೋಜನೆಗೆ ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥದ್ದು. ಹಾಗಾದರೆ ಯಾವ ಬೆಳೆ ಅಂದರೆ ಒಂದು ಸೋಯಾಬೀನು, ಮತ್ತೊಂದು ಉದ್ದಿನ ಬೆಲೆಯನ್ನು ಬೆಂಬಲವನ್ನು ಹೆಚ್ಚಿಗೆ ಮಾಡಿದೆ. ಈ 2 ಏನು ಬೆಳೆಗಳನ್ನು ಬೆಂಬಲ ಘೋಷಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. ರಾಜ್ಯದಲ್ಲಿ ಹೆಸರು ಸೂರ್ಯಕಾಂತಿ ಜೊತೆಗೆ ಈಗ ಉದ್ದು ಮತ್ತು ಸೋಯಾಬೀನನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸುವಂತೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ನಿರ್ದೇಶಿಸಿದೆ ಎಂದು ಕೇಂದ್ರ ಆಹಾರ ಸಚಿವ ಜೋಶಿ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ 90 ದಿನಗಳ ಅವಧಿಗೆ ಖರೀದಿ ಮಾಡುವಂತೆ ಇನ್ನು ಬೆಂಬಲ ಬೆಲೆ ಯೋಜನೆಯಡಿ ಉದ್ದು ಮತ್ತು ಸೋಯಾಬೀನ್ ಖರೀದಿಸುವಂತೆ ಕೇಂದ್ರ ಕೃಷಿ ಸಚಿವಾಲಯ ರಾಜ್ಯ ಸರ್ಕಾರಕ್ಕೆ ಆದೇಶ ಮಾಡಿದೆ. ಉದ್ದಿನಕಾಳು 7,400 ರೂಪಾಯಿ ಹಾಗೂ ಸೋಯಾಬೀನ್ಗೆ 4,892 ರೂಪಾಯಿ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ. ಕಳೆದ ವರ್ಷ 6,950 ರೂಪಾಯಿ ಇದ್ದ ಉದ್ದಿನ ಬೆಂಬಲ ಬೆಲೆ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 450 ರೂಪಾಯಿನ ಹೆಚ್ಚಳ ಮಾಡಿದೆ. 4,600 ರೂಪಾಯಿ ಇದ್ದ ಸೋಯಾಬೀನ್ ಬೆಂಬಲ ಬೆಲೆ ಈಗ 292 ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಎಂದು ಜೋಶಿ ಅವರು ತಿಳಿಸಿದ್ದಾರೆ. ಜಮ್ಮು ಕಾಶ್ಮೀರದ ಚುನಾವಣೆ ಘೋಷಣೆಯಾಗಿದೆ. 3 ಹಂತಗಳಲ್ಲಿ ಕಾಶ್ಮೀರದಲ್ಲಿ ಚುನಾವಣೆ ನಡೆಯುತ್ತೆ. ಬಟ್ ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲಗಳು ಶುರುವಾಗಿರುವಂಥದ್ದು. ಮೊದಲನೇದಾಗಿ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿ ಮತ್ತೆ ಡಿಲೀಟ್ ಮಾಡಿ ಮತ್ತೊಂದಿಷ್ಟು ಅಭ್ಯರ್ಥಿಗಳನ್ನು ಹೆಸರು ಸೇರಿಸಿ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಏನು ಬಿಜೆಪಿಯಲ್ಲಿ ಒಂದು ಬಂಡಾಯ ಸ್ಫೋಟಗೊಂಡಿರುವಂಥದ್ದು. ಒಬ್ಬ ಹಿರಿಯ ನಾಯಕ ಈಗ ರಾಜೀನಾಮೆ ಕೊಡೋದಕ್ಕೂ ಮುಂದಾಗಿರುವಂಥದ್ದು. ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆ ಬಿಕ್ಕಟ್ಟು ಮುಂದುವರೆದಿದೆ. ಬಿಜೆಪಿಯ ಹಿರಿಯ ನಾಯಕ ಚಂದರ್ ಮೋಹನ್ ಶರ್ಮಾ ಪಕ್ಷಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದು ಪಕ್ಷೇತರ ಅಭ್ಯರ್ಥಿಗೆ ಸ್ಪರ್ಧಿಸುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಉತ್ತರ, ಪೂರ್ವ, ಪದ್ದರ್, ರಿಯಾಸಿ, ಅಕ್ನೂರ್ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಂಡಾಯ ಬಿಸಿತಟ್ಟಿದೆ. ಕೇಂದ್ರ ಸಚಿವರಾದ JK ರೆಡ್ಡಿ ಮತ್ತು ಜಿತೇಂದ್ರ ಸಿಂಗ್ ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಂಗ್ ಸೇರಿದಂತೆ ಹಿರಿಯ ಬಿಜೆಪಿ ನಾಯಕರು ಬಂಡಾಯ ಶಮನಗೊಳಿಸಲು ಜಮ್ಮುವಿನಲ್ಲಿ ಬೀಡು ಬಿಟ್ಟಿದ್ದಾರೆ. ಚಂದರ್ ಮೋಹನ್ ಶರ್ಮಾ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ, ನಾನು ಜನಸಂಘದಿಂದ ಕಾಲದಿಂದಲೂ ಬಿಜೆಪಿ ಜೊತೆಯಲ್ಲಿದ್ದೇನೆ. ಹಲವು ಸಲ ಪಕ್ಷಕ್ಕಾಗಿ ಜೈಲಿಗೆ ಹೋಗಿ ಬಂದಿದ್ದೇನೆ. ಆದರೂ ನನಗೆ ವರಿಷ್ಠರು ಟಿಕೆಟ್ ನಿರಾಕರಣೆ ಮಾಡಿದರೆ ಟಿಕೆಟ್ ಕೊಡದಿದ್ದರೆ ಬಂಡಾಯ ಅಭ್ಯರ್ಥಿಗೆ ಸ್ಪರ್ಧೆ ಮಾಡುತ್ತೇನೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು.
ಜಾರ್ಖಂಡ್ನಲ್ಲಿ ಬಿಜೆಪಿಯ ಆಪರೇಷನ್ ಸಕ್ಸಸ್ ಆಗಿರುವಂಥದ್ದು. ಮಾಜಿ ಸಿಎಂ ಚಂಪೈ ಸೊರೆನ್ ಅವರು ಜೆಎಂಎಂ ಪಕ್ಷಕ್ಕೆ ರಾಜೀನಾಮೆ ನೀಡಿ ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಕೇಂದ್ರ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೂ ಅಸ್ಸಾಂ ಮುಖ್ಯಮಂತ್ರಿ ಏನು ಬಿಸ್ವಾ ಇದ್ದಾರೆ, ಅವರ ಒಂದು ನೇತೃತ್ವದಲ್ಲಿ ಚಂಪೈ ಸೊರೆನ್ ಅವರು ಕಮಲ ಪಕ್ಷಕ್ಕೆ ಬಂದಿರುವಂಥದ್ದು. ಈ ಮೂಲಕ ಏನಂದರೆ ಜಾರ್ಖಂಡ್ನಲ್ಲಿ ಬಿಜೆಪಿ ದೊಡ್ಡ ಆಪರೇಷನ್ ಮಾಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಜಾರ್ಖಂಡ್ಗೂ ಕೂಡ ಚುನಾವಣೆ ಘೋಷಣೆ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಏನು ಬಿಜೆಪಿಗೆ ಹಿಂದುಳಿದ ಮತಗಳನ್ನು ಸೆಳೆಯೋದಕ್ಕೆ, ಹಿಂದುಳಿದ ಕ್ಷೇತ್ರಗಳು ಸಾಕಷ್ಟಿವೆ, ಅಲ್ಲಿ SC ST ಜನಾಂಗದ ಮತಗಳು ಸಾಕಷ್ಟಿವೆ, ಆ ಒಂದು ಮತಗಳನ್ನು ಸೆಳೆಯೋದಕ್ಕೆ ಬಿಜೆಪಿಗೆ ಚಂಪೈ ಸೊರೆನ್ ನೆರವಾಗ್ತಾರೆ ಅನ್ನುವಂತಹ ದೃಷ್ಟಿಯಿಂದ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಲಾಗಿದೆ. ಇಂದು ರಾಂಚಿಯಲ್ಲಿ ನಡೆದ ಸಮಾರಂಭದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೂ ಅಸ್ಸಾಂ ಸಿಎಂ ಬಿಸ್ವಾ ಶರ್ಮಾ ಅವರ ಸಮ್ಮುಖದಲ್ಲಿ ಚಂಪೈ ಸೊರೆನ್ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಕೇಸರಿ ಪಕ್ಷವನ್ನು ಸೇರಿದರು. 67 ವರ್ಷದ ಬುಡಕಟ್ಟು ನಾಯಕ ಬಿಜೆಪಿಗೆ ಸೇರ್ಪಡೆಯಾಗಿದ್ದು, ಜೆಎಂಎಂನ ಪ್ರಮುಖ ಮತದಾರರಾಗಿದ್ದ ಪರಿಶಿಷ್ಟ ಪಂಗಡದ ಮತಗಳನ್ನು ಸೆಳೆಯಲು ಕೇಸರಿ ಪಕ್ಷಕ್ಕೆ ದೊಡ್ಡ ಶಕ್ತಿ ಬಂದಂತಾಗಿದೆ. ಸಾವು ಎಲ್ಲಿರುತ್ತೆ, ಯಾವಾಗಿರುತ್ತೆ, ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಇದನ್ನು ನಾಳೆ ಬೆಳಗ್ಗೆ ಇರೋದಿಲ್ಲ. ಏನೋ ಒಮನ್ಗೆ ಹೋಗಿ ಒಮನ್ ದೇಶವನ್ನು ನೋಡ್ಕೊಂಬರೋಣ, ಮಸ್ಕತ್ಗೆ ಹೋಗೋಣ, ಅಲ್ಲಿನ ಒಂದು ಪರಿಸರವನ್ನು ಎಂಜಾಯ್ ಮಾಡೋಣ ಅಂತ ಹೋದಂಥ ರಾಜ್ಯದ 4 ಈಗ ಒಂದು ಅಪಘಾತದಲ್ಲಿ ಮೃತಪಟ್ಟಿರುವಂಥದ್ದು. ಬೆಳಗಾವಿ ಮೂಲದ 4 ಕಾರ್ನಲ್ಲಿ ಹೋಗ್ತಾ ಇದ್ರು, ಆಪೋಸಿಟ್ ಬಂದಂಥ ಲಾರಿಗೆ ಕಾರ್ ಡಿಕ್ಕಿ ಹೊಡೆದಿದೆ. ಈ ಒಂದು ಸಂದರ್ಭದಲ್ಲಿ 4 ಏನು ರಾಜ್ಯದ ಜನರಿದ್ದಾರೆ, ಅವರು ಆನ್ ದಿ ಸ್ಪಾಟ್ ಅಲ್ಲಿ ಡೆತ್ ಆಗಿರುವಂಥದ್ದು. ಈ 4 ಕೂಡ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮೂಲದವರು ಅಂತ ಗೊತ್ತಾಗಿದೆ. ಇವರೆಲ್ಲ ಕೂಡ ಒಂದೇ ಕುಟುಂಬಕ್ಕೆ ಸೇರಿದವರು ಅಂತ ಹೇಳಲಾಗ್ತಾ ಇದೆ. ವಿಜಯ ತಹಶೀಲ್ದಾರ, ಪೂಜಾ ಮಾಯಪ್ಪ ತಹಶೀಲ್ದಾರ, ಪವನ್ ಕುಮಾರ್ ಹಾಗೂ ಆದಿಶೇಷ ಅಂತ ಏನು ಮೃತರನ್ನು ಗುರುತಿಸಲಾಗಿದೆ. ಒಮನ್ಗೆ ತೆರೆದ ಮೇಲೆ ಈ ಕುಟುಂಬ ಒಮನ್ನಿಂದ ಮಸ್ಕತ್ಗೆ ಹೋಗಬೇಕಂತ ಪ್ಲಾನ್ ಮಾಡಿತ್ತು. ಮಸ್ಕತ್ಗೆ ಹೋಗ್ತಾ ಇತ್ತು. ಈ ವೇಳೆ ಹೈಮಾ ಪ್ರದೇಶದ ಹತ್ತಿರ ಕಾರು ಹಾಗೂ ಲಾರಿ ನಡುವೆ ಭೀಕರ ಡಿಕ್ಕಿಯಾಗಿರುವಂಥದ್ದು. ಪರಿಣಾಮ ಕಾರಿಗೆ ಬೆಂಕಿ ತಗುಲಿದ್ದು ಕಾರ್ ಒಳಗೆ ಇದ್ದಂತಹ 4 ಕೂಡ ಸಜೀವವಾಗಿ ದಹನವಾಗಿದ್ದಾರೆ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಹತ್ತಿರವಾಗ್ತಾ ಇದೆ. ಈ ಕಡೆ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಕಮಲಾ ಹ್ಯಾರಿಸ್ ಸ್ಪರ್ಧೆ ಮಾಡಿದ್ದಾರೆ ಜೋ ಬಿಡೆನ್ ಬದಲಿಗೆ. ಏನು ತಮ್ಮ ಪಕ್ಷದ ಉದ್ದೇಶಗಳೇನು, ತಾವು ಮುಂದೆ ಅಧಿಕಾರಕ್ಕೆ ಬಂದರೆ ನಾನೇನೇನು ದೇಶಕ್ಕೆ ಕೊಡುಗೆ ಕೊಡ್ತೀನಿ ಅನ್ನುವಂತಹ ಒಂದಿಷ್ಟು ಯೋಜನೆಗಳ ಕುರಿತು ಒಂದು ಖಾಸಗಿ ಸಂದರ್ಶನದಲ್ಲಿ ಕಮಲಾ ಹ್ಯಾರಿಸ್ ಮಾತನಾಡಿರುವಂಥದ್ದು. ಈ ವೇಳೆ ಏನಂದರೆ ಆಪೋಸಿಟ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಕೂಡ ವಾಗ್ದಾಳಿಯನ್ನು ಮಾಡಿರುವಂಥದ್ದು. ನೀತಿ ಹಾಗೂ ದೃಷ್ಟಿಕೋನಗಳಲ್ಲಿ ನನ್ನ ಮೌಲ್ಯಗಳು ಬದಲಾಗಲ್ಲ ಅಂತ ಕಮಲಾ ಹ್ಯಾರಿಸ್ ಹೇಳಿದ್ದಾರೆ. ಅಧ್ಯಕ್ಷ ಜೋ ಬಿಡೆನ್ ನೇತೃತ್ವದಲ್ಲಿ ಉತ್ತಮ ಆಡಳಿತ ನೀಡುವಲ್ಲಿ ಸಾಧ್ಯವಾಗಿದೆ, ಆದರೆ ಆರ್ಥಿಕತೆಯು ಸವಾಲಿನಿಂದ ಕೂಡಿದ ವಿಷಯವಾಗಿದೆ. ಇನ್ನು ಉತ್ತಮ ಕೆಲಸ ಮುಂದುವರಿಸಬೇಕಾಗಿದೆ ಅಂತ ಕಮಲಾ ಹ್ಯಾರಿಸ್ ಅಭಿಪ್ರಾಯಪಟ್ಟಿದ್ದಾರೆ. ಅಮೆರಿಕದ ಅಧ್ಯಕ್ಷೀಯ ಹುದ್ದೆ ನಿರ್ವಹಿಸಲು ನಾನು ಸೂಕ್ತ ಅಭ್ಯರ್ಥಿ ಎಂದು ನಂಬಿದ್ದೇನೆ. ಮಧ್ಯಮ ವರ್ಗದ ಜನರ ಬಲವನ್ನು ಪಡಿಸುವುದು ನನ್ನ ಆದ್ಯತೆಗಳಲ್ಲಿ ಒಂದಾಗಿದೆ ಅಂತ ಕಮಲಾ ಹ್ಯಾರಿಸ್ ಹೇಳಿದ್ದಾರೆ. 130 ಕೋಟಿ ಭಾರತೀಯ ಜನಸಂಖ್ಯೆ ಇದೆ. ಇದರಲ್ಲಿ ಒಲಿಂಪಿಕ್ಸ್ ಅನ್ನೋ ವಿಚಾರ ಬಂದರೆ, ಕ್ರೀಡೆಯನ್ನ ವಿಚಾರ ಬಂದರೆ ಭಾರತೀಯರು ಒಂದೇ ಒಂದು ಚಿನ್ನದ ಪದಕಕ್ಕೆಲ್ಲ ಗೆಲ್ಲೋದಕ್ಕೂ ಕೂಡ ಕಷ್ಟ ಆಗ್ತಿದೆ. ಇತ್ತೀಚೆಗೆ ನಡೆದಂತಹ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಭಾರತ ಒಂದೇ ಒಂದು ಚಿನ್ನದ ಪದಕ ಕೂಡ ಗೆದ್ದಿಲ್ಲ. ಅದು ನೀರಜ್ ಚೋಪ್ರಾ ಏನು ಜಾವ್ಲಿಂಗ್ ಥ್ರೋನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದೇ ಶ್ರೇಷ್ಠವಾಗಿದ್ದೇ, ಐತಿಹಾಸಿಕವಾಗಿದೆ, ಇತಿಹಾಸವಾಗಿರುವಂಥದ್ದು ಈಗಿನ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ. ಬಟ್ ಪ್ಯಾರಾ ಒಲಿಂಪಿಕ್ಸ್ ಅಂದರೆ ಏನು ಅಂಗವಿಕಲರು ಇರ್ಬೋದು, ಅಂತಹ ಒಂದು ಯುವಕರಿಗೆ ಏನು ಈ ಒಂದು ಪ್ಯಾರಾ ಒಲಿಂಪಿಕ್ಸ್ ನಡೆಯುತ್ತೆ. ಇದರಲ್ಲಿ ಭಾರತ ಇವತ್ತು ಒಂದೇ ದಿನ 4 ಪದಕಗಳನ್ನು ಗೆದ್ದಿರುವಂಥದ್ದು. ಅದರಲ್ಲೂ ಶೂಟರ್ ಅವನಿ ಲೆಕ್ಕ ಅಂತ ಇದ್ದಾರೆ, ಅವರು ಲಾಸ್ಟ್ ಪ್ಯಾರಾ ಒಲಿಂಪಿಕ್ಸಲ್ಲಿ ಕೂಡ ಚಿನ್ನದ ಪದಕ ಗೆದ್ದರು. ಇವತ್ತು ಕೂಡ ಚಿನ್ನದ ಪದಕವನ್ನು ಗೆದ್ದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತ ಒಂದೇ ದಿನ 4 ಪದಕಗಳನ್ನು ಗೆದ್ದು ಇತಿಹಾಸ ಸೃಷ್ಟಿಸಿದೆ. ಒಂದೇ ಇವೆಂಟ್ನಲ್ಲಿ ಚಿನ್ನ ಮತ್ತು ಕಂಚಿನ ಪದಕವನ್ನು ಗೆಲ್ಲುವ ಮೂಲಕ ಪ್ಯಾರಾ ಮಹಿಳಾ ಶೂಟರ್ಗಳು ವಿಶೇಷವಾದ ಸಾಧನೆ ಮಾಡಿದ್ದಾರೆ. ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಸ್ಟ್ಯಾಂಡಿಂಗ್ SH1 ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತದ ಸ್ಟಾರ್ ಪ್ಯಾರಾಶೂಟರ್ ಅವನಿ ಲೇಖರ ಚಿನ್ನದ ಪದಕ ಗೆದ್ದರೆ ಮೋನಾ ಅಗರ್ವಾಲ್ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟಿದ್ದಾರೆ. 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾರತದ ಪ್ರೀತಿ ಕಾಲ್ ಕಂಚಿನ ಪದಕ ಗೆದ್ದಿದ್ದಾರೆ. ಮಹಿಳೆಯರ 100 ಮೀಟರ್ T35 ಫೈನಲಲ್ಲಿ 3ನೇ ಸ್ಥಾನ ಪಡೆಯುವ ಮೂಲಕ ಪ್ರೀತಿ ಕಂಚಿನ ಪದಕಕ್ಕೆ ಮುತ್ತಿಕ್ಕಿದ್ದಾರೆ. ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.